ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಫಿಂಗರ್ ಲಿಕ್ಕಿಂಗ್ ಗುಡ್ ವೆಡ್ಜಸ್ಸನ್ನು ಮಾಡ್ತಾ ಇದ್ದೀನಿ. ಇದು ನೀವು ಒನ್ ಡೇ ಪಿಕ್ನಿಕ್ ಹೋಗ್ತಾ ಇದ್ದರೆ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು, ಅಥವಾ ಬರ್ಡೇ ಪಾರ್ಟೀಸಲ್ಲಿ ಸ್ಟಾರ್ಟರ್ ಆಗಿ ಮಾಡಿದ್ರಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂಥ ಸ್ನ್ಯಾಕ್ ಇದು. ಇದನ್ನು ಮಾಡೋದಕ್ಕೆ ನಾನಿಲ್ಲಿ 4 ಚಿಪ್ಸೋನ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಈ ಆಲೂಗಡ್ಡೆಯಲ್ಲಿ ಶುಗರ್ ಕಂಟೆಂಟ್ ಕಮ್ಮಿ ಇರುತ್ತೆ ಮತ್ತು ಇದು ವೆಡ್ಜಸ್ ತುಂಬ ಕ್ರಿಸ್ಪಿಯಾಗಿ ಆಗುತ್ತೆ. ಇದು ಸಿಕ್ಕಿಲ್ಲ ಅಂದರೆ ನೀವು ರೆಗ್ಯುಲರ್ ಆಲೂಗಡ್ಡೆನ ಕೂಡ ಯೂಸ್ ಮಾಡ್ಬೋದು. ಸಿಪ್ಪೆ ಸಮೇತ ನಾನು ಯೂಸ್ ಮಾಡ್ತಿರೋದ್ರಿಂದ ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಆಲೂಗಡ್ಡೆನ ಫಸ್ಟ್ ಉದ್ದವಾಗಿ ಕಟ್ ಮಾಡ್ಕೊಳ್ಬೇಕು. ನಂತರ ಅರ್ಧ ಭಾಗದಲ್ಲಿ ನಾನು ಈ ರೀತಿಯಾಗಿ 4 ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ಒಂದು ಆಲೂಗಡ್ಡೆಯಲ್ಲಿ 8 ಪೀಸ್ಗಳಾಗುತ್ತೆ. ಈ ರೀತಿ ಎಲ್ಲದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ತಣ್ಣೀರಿಗೆ ಅಥವಾ ಐಸ್ ವಾಟರ್ಗೆ ಹಾಕ್ಕೊಳ್ಳೋದ್ರಿಂದ ಅದರಲ್ಲಿರೋ ಸ್ಟಾರ್ಚ್ ಕಂಟೆಂಟ್ ಏನಿದೆ ಅದು ಕಡಿಮೆ ಆಗುತ್ತೆ. 10 ನಿಮಿಷ ಇದನ್ನು ಬಿಡೋಣ. ನಂತರ ಒಂದು ಬಾಣಲಿಲಿ ನಾನು ನೀರು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕಟ್ ಮಾಡಿದ ಆಲೂಗಡ್ಡೆನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ನೀರಲ್ಲಿ ಆಲೂಗಡ್ಡೆನ 50% ಅಷ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ 5 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಆಮೇಲೆ ಈ ಥರ ಫೋಕ್ ಏನಾದರೂ ಹಾಕ್ಬಿಟ್ಟು ನೀವು ನೋಡಿದರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಇದು ಬೆಂದಿದೆಯಾ ಇಲ್ಲ ಅಂತ. ತುಂಬ ಬೇಯಿಸ್ಕೊಳ್ಬೇಡಿ. ಈಗ ನೀರನ್ನು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ಯಾಟರ್ ಮಾಡ್ಕೊಳ್ಳೋದಕ್ಕೆ 1/3 ಕಪ್ಪಷ್ಟು ಕಾರ್ನ್ಫ್ಲವರ್ಗೆ 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಮಸಾಲೆಗಳನ್ನು ಹಾಕ್ಕೊಳ್ಳೋಣ. 1/4 ಚಮಚ ಕಾಳುಮೆಣಸಿನ ಪುಡಿ, 1/4 ಚಮಚ ಚಾಟ್ ಮಸಾಲ, ಅರ್ಧ ಚಮಚ ಖಾರದ ಪುಡಿ, ಅರ್ಧ ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರ್ ಕಲರ್ಗೋಸ್ಕರ, ಅರ್ಧ ಚಮಚ ಮಿಕ್ಸ್ಡ್ ಹರ್ಬ್ಸ್ ಹಾಕ್ಕೊಳ್ತಿದ್ದೀನಿ. ನೀವು ಆರೆಗಾನೋ ಕೂಡ ಹಾಕ್ಕೊಳ್ಬೋದು. 1/4 ಚಮಚ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. 5ರಿಂದ 6 ಬೆಳ್ಳುಳ್ಳಿಯನ್ನು ನಾನು ಚೆನ್ನಾಗಿ ಗ್ರೇಟ್ ಮಾಡಿ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದರಿಂದ ವೆಡ್ಜಸ್ ತುಂಬ ಕ್ರಿಸ್ಪಿಯಾಗಿ ಆಗುತ್ತೆ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ರನ್ನಿಂಗ್ ಕನ್ಸಿಸ್ಟೆನ್ಸಿ ಬರಬೇಕು, ಹಾಗಂತ ಒಂದೇ ಸಲ ನೀರನ್ನು ಹಾಕ್ಕೊಳ್ಬೇಡಿ. ಸ್ವಲ್ಪನೇ ಹಾಕ್ಕೊಳ್ತಾ ಇದನ್ನು ರನ್ನಿಂಗ್ ಕನ್ಸಿಸ್ಟೆನ್ಸಿಗೆ ತೊಗೊಂಡು ಬರಬೇಕು. ಈಗ ನೋಡಿ, ಸ್ಪೂನಿಂದ ಹಾಕಿದರೆ ಈ ರೀತಿ ಬ್ಯಾಟರ್ ಬರಬೇಕು. ಸ್ಪೂನ್ ಮೇಲೆ ಕೂಡ ಒಂದು ಲೇಯರ್ ಥರ ಆಗುತ್ತೆ. ಈಗಾದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಕಲಿಸ್ಬಿಟ್ಟು ಎತ್ತಿಟ್ಕೊಳ್ಳೋಣ. ಎಣ್ಣೆ ಕೂಡ ಈಗ ಬಿಸಿಯಾಗಿದೆ. ಈಗ ವೆಡ್ಜಸ್ ಮಾಡ್ಕೊಳ್ಳೋದಕ್ಕೆ ನಾನು ಆಲೂಗಡ್ಡೆನ ಬ್ಯಾಟರಲ್ಲಿ ಮುಳುಗಿಸ್ಬಿಟ್ಟು ಇದರ ಎಕ್ಸ್ಟ್ರಾ ಏನು ಬ್ಯಾಟರ್ ಇದೆ ಅದನ್ನು ಟ್ಯಾಪ್ ಮಾಡಿ ಈ ರೀತಿ ತೆಕ್ಕೊಳ್ತಾ ಇದ್ದೀನಿ. ಬೋಂಡ ಬಜ್ಜಿ ಥರ ತುಂಬ ಲೇಯರ್ ಬರೋ ಥರ ಮಾಡಬೇಡಿ. ಲೈಟಾಗಿ ಒಂದು ಲೇಯರ್ ಬಂದರೆ ಸಾಕು. ಅದನ್ನೀಗ ಎಣ್ಣೆಲಿ ನಿಧಾನವಾಗಿ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಲ ತುಂಬಾ ಹಾಕ್ಕೊಳ್ಬೇಡಿ, ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ. ಹಾಗಾಗಿ ಎಷ್ಟಾಗುತ್ತೆ ಸ್ಪೇಸ್ ಇದೆ ಅಷ್ಟು ಮಾತ್ರ ಹಾಕ್ಕೊಳ್ಬೇಕು. ಎಣ್ಣೆಲಿ ಫ್ರೈ ಮಾಡೋದು ಇಷ್ಟ ಇಲ್ಲ ಅನ್ನೋರು ಏರ್ ಫ್ರೈ ಕೂಡ ಮಾಡ್ಕೊಳ್ಬೋದು. ಮತ್ತು ಬ್ಯಾಟ್ರಲ್ಲಿ ಹಾಕಿದ ಆಲೂಗಡ್ಡೆನ ನೀವು ಡೀಪ್ ಫ್ರೀಸ್ ಮಾಡಿಬಿಟ್ಟು ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕ್ಕೊಂಡ್ರೆ ನಿಮಗೆ ಬೇಕಾದಾಗ ಕೂಡ ನೀವು ಫ್ರೈ ಮಾಡ್ಕೊಳ್ಬೋದು. ಈಗ ನೋಡಿ, ಇದು ಫ್ರೈ ಆಗಿದೆ. ಇದಕ್ಕೆ ಮಸಾಲೆಯನ್ನು ಮಾಡ್ಕೊಳ್ತಾ ಇದ್ದೀನಿ. 1/4 ಚಮಚ ಉಪ್ಪು, ಅರ್ಧ ಚಮಚ ಚಾಟ್ ಮಸಾಲ, ಅರ್ಧ ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರ್, ಅರ್ಧ ಚಮಚ ಆಮ್ಚೂರ್ ಪೌಡರ್, 1/4 ಚಮಚ ಕಾಳುಮೆಣಸಿನ ಪುಡಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಎಷ್ಟು ಬೇಕೋ ಅಷ್ಟು ಮಸಾಲೆನ ಮಾತ್ರ ವೆಡ್ಜಸ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಟಾಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿ ಆಗಿತ್ತು ಅಂತ. ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿರುವಂಥ ವೆಡ್ಜಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.